ಹಾಯ್ ಫ್ರೆಂಡ್ಸ್, ಈಗ ಶರಣೆ ಅಮ್ಮ ಅನಸೂಯಮ್ಮ ಅವರು ಒಂದು ವಚನದ ವಿಶ್ಲೇಷಣೆ ಮಾಡುತ್ತಾರೆ. ಕೇಳಿ ಆನಂದಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಷ್ಟಲಿಂಗ ಪೂಜೆಯ ಮಹತ್ವವನ್ನು ಹೇಳಿಕೊಡುವಂಥ ಒಂದು ಸುಂದರವಾದಂಥ ವಚನ. ಸುಪ್ರಭಾತ ಸಮಯದೊಳೆದ್ದು ಅರ್ತಿಯಲ್ಲಿ ಲಿಂಗವನ್ನೆನೆದೊಡೆ ತಪ್ಪುವು ಅಪಮೃತ್ಯುವು ಕಾಲಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭು ನಿಮ್ಮಯ ನೋಟ ಸೆರೆಹಿಂಗದ ಕಣ್ಬೇಟ. ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟವ ಮಾಡಿ ಕೂಡಲು ಸಂಗಮ ದೇವ ನಿಮ್ಮನೇ ಕೂಡುವುದು. ಮನುಷ್ಯನ ಬದುಕಿಗೆ ಒಂದು ಅರ್ಥಪೂರ್ಣವಾದಂಥ ದಾರಿಯನ್ನು ತೋರಿಸಿ ಅವರ ಬದುಕನ್ನು ನೆಮ್ಮದಿ ಆಗರವನ್ನೇ ಮಾಡಲು ಬಂದಂಥವರು ಅಪ್ಪ ಬಸವಣ್ಣನವರು. ಈ ಭೂಮಿಯ ಮೇಲೆ ಇರುವ ಎಲ್ಲ ಸೃಷ್ಟಿ ಸೌಂದರ್ಯ ಸಂಪತ್ತು ಭಗವಂತನದೇ ಎಂದು ತಿಳಿದು ಗೋಲಾಕಾರವಾಗಿರುವ ಈ ಭೂಮಿಯ ಸ್ವರೂಪವನ್ನೇ ಇಷ್ಟಲಿಂಗದ ರೂಪದಲ್ಲಿ ನಮ್ಮ ಅಂಗೈಯಲ್ಲಿ ತಂದು ಪೂಜೆ ಮಾಡುವ ವಿಧಾನವನ್ನು ತಿಳಿಸಿಕೊಟ್ಟು ಜನ್ಮ ಸಾರ್ಥಕ ಮಾಡಿಕೊಳ್ಳುವ ರೀತಿಯನ್ನು 4 ಸಾಲಿನ ಈ ಸುಂದರವಾದಂಥ ವಚನದಲ್ಲಿ ತಿಳಿಯುವಂತೆ ಆಡುಭಾಷೆಯಲ್ಲಿ ಹೇಳಿಕೊಟ್ಟಿದ್ದಾರೆ. ದಿನನಿತ್ಯದ ನಮ್ಮ ಬದುಕು ಹೇಗೆ ಪ್ರಾರಂಭವಾಗಿ ಹೇಗೆ ಸಾರ್ಥಕವಾಗಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಬೆಳಗಿನ ಜಾವದಲ್ಲಿ ಭಕ್ತಿಯಿಂದ ಲಿಂಗ ಪೂಜೆ ಮಾಡಿಕೊಂಡರೆ ನಮಗೆ ಬರುವ ಅಪಮೃತ್ಯುಗಳು ಮತ್ತು ಜನ್ಮಾಂತರದಿಂದ ಬರುವಂಥ ಎಲ್ಲ ಕಾಲದ ಕರ್ಮಗಳು ದೂರವಾಗುತ್ತವಂತೆ. ದೇವನ ಪೂಜೆಯ ಮಾಂತ್ರಿಕ ಶಕ್ತಿಯಲ್ಲಿ ನಾವು ಒಮ್ಮೆ ಬಂದಿಯಾದರೆ ಸಾಕು, ನಮ್ಮನ್ನು ಬಂಧಿಸಿದಂಥ ಶಕ್ತಿಗಳು ಕೆಟ್ಟ ಶಕ್ತಿಗಳು ದೂರವಾಗಿ ಓಡಿ ಹೋಗುವಂತೆ. ಒಮ್ಮೆ ಭಗವಂತನ ನೋಟ ನಮ್ಮ ಮೇಲೆ ಬಂದರೆ ಸಾಕು, ಆ ಭಕ್ತಿಯ ಜೀವನದಲ್ಲಿ ನಾವು ಬಂದಿಯಾಗಿ ಬಿಡುತ್ತೇವೆ. ಅದಕ್ಕೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಭಾವನೆಯಿಂದ ಭಗವಂತನಿಗೆ ಶರಣಾಗಬೇಕೆಂದು ಹೇಳುತ್ತಾರೆ. ಶರಣರ ವಿಚಾರಗಳು ನಮಗೆ ಇನ್ನೂವರೆಗೂ ಯಾಕೆ ಪರಿಣಾಮವಾಗಿಲ್ಲ ಎಂಬುದನ್ನು ನಾವೆಲ್ಲರೂ ಚಿಂತಿಸಬೇಕಾಗಿದೆ. ಅಪ್ಪ ಬಸವಣ್ಣನವರು ನಮಗೆ ಲಿಂಬೆಕಾಯಿ ಕಟ್ಟುವುದನ್ನು ಹೇಳಿಕೊಡಲಿಲ್ಲ, ಮರ ನದಿಗಳನ್ನು ಸುತ್ತುವುದನ್ನು ಹೇಳಿಕೊಡಲಿಲ್ಲ, ಹೊತ್ತಿಗೆ ತಯಿಸುವುದನ್ನು, ಪಂಚಾಂಗ ಕೇಳುವುದನ್ನು, ಶಾಸ್ತ್ರ ಕೇಳುವುದನ್ನು ಹೇಳಲಿಲ್ಲ, ತಾಯತವನ್ನು ಕಟ್ಟುವುದನ್ನು ಹೇಳಲಿಲ್ಲ, ಹವನ ಹೋಮಗಳನ್ನು ಮಾಡುವುದನ್ನು ಹೇಳಲಿಲ್ಲ. ಒಬ್ಬನೇ ದೇವರು ಎಂದು ನಂಬಿ ಮೂಢನಂಬಿಕೆಗಳನ್ನು ಬಿಟ್ಟು ಶುದ್ಧವಾಗಿ ಧೈರ್ಯದಿಂದ ಬದುಕುವ ದಾರಿಯನ್ನು ಸುಂದರವಾದ ಕನ್ನಡ ಶಬ್ದಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ತಿಳಿಯುವ ಶಬ್ದಗಳಲ್ಲಿ, ಅನುಭವದ ಮಾತುಗಳಲ್ಲಿ, ವಚನಗಳು ಎನ್ನುವ ಅಮೃತ ಸಾಗರವನ್ನೇ ನಮಗೆ ತುಂಬಿಕೊಟ್ಟಿದ್ದಾರೆ. ಈ ಅಮೃತ ಸಾಗರದೊಳಗೆ ಇದ್ದು ನಾವು ಮೂಢನಂಬಿಕೆ ಎನ್ನುವ ವಿಷವನ್ನು ಕುಡಿಯಬಾರದು ಎಂಬುದನ್ನು ತಿಳಿಯಬೇಕಾಗಿದೆ. ಈ ಜ್ಞಾನದ ನುಡಿಗಳನ್ನು ಕೇಳಿದವರಿಗೆ ಭಕ್ತಿಯ ಹೃದಯ ತುಂಬಿದ ಶರಣಾರ್ಥಿ.